Hello everyone, welcome to Doshas and Dumbbells on the Go, where we train strong, live balanced and explore more. I am Dr. Vashank and this is Exercise and Yoga with Doshas and Dumbbells on the Go. Let's get started. ಯೂಶಲಿ ಏಜ್ ಆದಮೇಲೆ ವೇಟ್ ಎತ್ತಬಾರ್ದು ಅಥವಾ ಜಿಮ್ಮಿಗೆ ಹೋಗಬಾರ್ದು, ಜಸ್ಟ್ ವಾಕ್ ಮತ್ತು ಯೋಗ ಮಾಡಿದರೆ ಸಾಕು ಅಂತ ಅಂದ್ಕೊಳ್ತೀವಿ. ಬಟ್ ದ್ಯಾಟ್ ಈಸ್ ನಾಟ್ ಟ್ರೂ. ಯಾಕಂದರೆ ವೇಟ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್. ಏಜ್ ಆಗ್ತಾ ಇದ್ದಾಗೆ ಬಾಡಿಯಲ್ಲಿ ಮಸಲ್ ಮಾಸ್ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಏಜ್ ರಿಲೇಟೆಡ್ ಮಸಲ್ ಲಾಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಮಸಲ್ ಮಾಸ್ ಯಾವಾಗ ಕಡಿಮೆ ಆಗುತ್ತೆ, ಬಾಡಿ ವಾಕಿಂಗ್ ಸ್ಲೋ ಆಗ್ತಾ ಬರುತ್ತೆ ಅಥವಾ ಬಾಡಿ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾ ಬರುತ್ತೆ, ಟೈರ್ಡ್ನೆಸ್ ಬೇಗ ಆಗುತ್ತೆ, ಸ್ಟೆಪ್ಸ್ ಹತ್ತುವಾಗ ಕಷ್ಟ ಆಗುತ್ತೆ ಮತ್ತು ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾವು ವೇಟ್ ಟ್ರೈನಿಂಗ್ ಮಾಡಿ ಈ ಮಸಲ್ ಮಾಸ್ನ ಪ್ರಿಸರ್ವ್ ಮಾಡಿದ್ರೆ ಇದನ್ನೆಲ್ಲದನ್ನು ತಪ್ಪಿಸ್ಕೋಬೋದು. ಬಿಕಾಸ್ ಏಜ್ ಈಸ್ ಜಸ್ಟ್ ಅ ನಂಬರ್. ಸೊ ಇವತ್ತು ನನ್ನ ಜೊತೆ ನನ್ನ ಅಮ್ಮ ಇದ್ದಾರೆ. ಅವ್ರಿಗೆ ನಾನು ಈ 6 ಡಂಬಲ್ ಎಕ್ಸಸೈಸಸ್ನ ಹೇಳ್ಕೊಡ್ತೀನಿ. ನೀವು ಈ ಎಕ್ಸಸೈಸ್ನ ಡೈಲಿ ಯೂಸ್ ಮಾಡ್ಬೋದು ಅಥವಾ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಈ ಯಂಗ್ ಆಡಿಯನ್ಸ್ ಆಗಿದ್ದರೆ ನೀವು ಈ ಎಕ್ಸಸೈಸಸ್ನ ನಿಮ್ಮ ಪೇರೆಂಟ್ಸ್ಗೆ ಇಲ್ಲ ಅಂದರೆ ನಿಮ್ಮ ರಿಲೇಟಿವ್ಸ್ಗೆ ಕೂಡ ಸೆಂಡ್ ಮಾಡಿ ಅವ್ರನ್ನ ಕೂಡ ಮೋಟಿವೇಟ್ ಮಾಡಿ ಈ ಎಕ್ಸಸೈಸ್ನ ಮಾಡೋದಕ್ಕೆ. ಸೊ ಈ ಎಕ್ಸಸೈಸ್ ಮಾಡೋ ಮುಂಚೆ ನಮಗೆ ಒಂದು ಪೇರ್ ಆಫ್ ಡಂಬೆಲ್ಸ್ ಬೇಕು ಮತ್ತು ಒಂದು ಚೇರ್ ಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಡಂಬೆಲ್ಸ್ ಇಲ್ಲ ಅಂದರೆ ನೀವು ಫಿಲ್ಡ್ ವಾಟರ್ ಬಾಟಲ್ಸ್ನ ಕೂಡ ಯೂಸ್ ಮಾಡ್ಬೋದು. ಮತ್ತು ಡಂಬೆಲ್ಸ್ ವೇಟ್ ಯಾವ ಥರ ಚೂಸ್ ಮಾಡಬೇಕಪ್ಪ ಅಂದರೆ ನೀವು ಅದನ್ನು ಕಂಫರ್ಟೇಬಲಾಗಿ ಎಕ್ಸಸೈಸ್ ಮಾಡೋ ಥರವಂಥದ್ದು ಯೂಸ್ ಮಾಡಿ. ಸೊ ಇವಾಗ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಬೈಸೆಪ್ಸ್ ಕರ್ಲ್. ಇದನ್ನು ಹೇಗೆ ಮಾಡಬೇಕು ಅಂತ ನಾನು ಅಮ್ಮನ ಕೈಯಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟಿಗೆ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಲೆಗ್ಸ್ನ ಶೋಲ್ಡರ್ ವಿಡ್ತ್ ಅಪಾರ್ಟಾಗಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಡಂಬೆಲ್ಸ್ನ ನಮ್ಮ ಪಕ್ಕ ಲೆಗ್ಸ್ ಪಕ್ಕ ಪಾಮ್ಸ್ ಫೇಸಿಂಗ್ ಫ್ರಂಟ್ ಇರಬೇಕು. ಇವಾಗ ಬ್ರೀತಿಂಗ್ ಪ್ಯಾಟರ್ನ್ ಹೇಗಿರಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾವು ಡೀಪ್ ಇನ್ಹೇಲ್ ಮಾಡಿ ನೆಕ್ಸ್ಟ್ ಎಕ್ಸೇಲ್ ಮಾಡ್ತಾ ಫ್ಲೆಕ್ಸ್ ಮಾಡಬೇಕು. ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಬೇಕು. ಸೊ ಇವರು ಎತ್ತುವಾಗ ಎಕ್ಸೇಲ್ ಮಾಡಿದ್ದಾರೆ, ರಿಲೀಸ್ ಮಾಡಬೇಕಾದ್ರೆ ಇನ್ಹೇಲ್ ಮಾಡಿದ್ದಾರೆ. ಸೇಮ್ ರೈಟ್ ಹ್ಯಾಂಡಲ್ಲಿ ಮಾಡ್ತಾರೆ. ಸೊ ಇದನ್ನು ಅಲ್ಟರ್ನೇಟ್ ಆಗಿ ಮಾಡಬೇಕು. 15 to 20 ರೆಪಿಟೇಷನ್ಸ್ ಮಾಡಬೇಕಾಗತ್ತೆ. ಇಲ್ಲ ನಿಮ್ಮ ಕಂಫರ್ಟ್ ಎಷ್ಟಿದೆ ಅದ್ರ ಬೇಸ್ಡ್ ಆನ್ ಎಷ್ಟು ಮಾಡ್ಬೋದು ನೀವು ಅದನ್ನು ಸ್ಲೋಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಸೊ ಈ ಎಕ್ಸಸೈಸ್ ಮೇನ್ಲಿ ನಮ್ಮ ಬೈಸೆಪ್ಸ್ಗೆ ಮತ್ತು ನಮ್ಮ ಆರ್ಮ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗ್ರಿಪ್ ಸ್ಟ್ರೆಂತ್ ಕೂಡ ಈ ಎಕ್ಸಸೈಸಿಂದ ಇಂಪ್ರೂವ್ ಆಗುತ್ತೆ. ಸೊ ಸೆಕೆಂಡ್ ಎಕ್ಸಸೈಸ್ ಶೋಲ್ಡರ್ ಪ್ರೆಸ್. ಈ ಎಕ್ಸಸೈಸ್ನ ಹೇಗೆ ಮಾಡಬೇಕು ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಫಸ್ಟಿಗೆ ನಾವು ಶೋಲ್ಡರ್ ವಿಡ್ತ್ ಅಪಾರ್ಟ್ ಲೆಂತಲ್ಲಿ ಕಾಲನ್ನ ಇಟ್ಕೊಳ್ಬೇಕು. ನೆಕ್ಸ್ಟ್ ನಮ್ಮ ಆರ್ಮ್ಸ್ನ ಡಂಬೆಲ್ಸ್ನ ಇಟ್ಕೊಂಡು ನಮ್ಮ ಇಯರ್ ಲೆವೆಲ್ಲಿಗೆ ಇಟ್ಕೊಳ್ಬೇಕು. ನೆಕ್ಸ್ಟ್ ಡೀಪ್ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಕೈ ಮೇಲೆ ಹೋಗುತ್ತೆ, ಇನ್ಹೇಲ್ ಮಾಡ್ತಾ ಕೈ ಕೆಳಗೆ ಬರುತ್ತೆ. ನಮ್ಮ ಮೂಮೆಂಟ್ ಹೇಗಿರಬೇಕಪ್ಪ ಅಂದರೆ ಈ ಇಯರ್ ಲೆವೆಲಲ್ಲೇ ಮೂಮೆಂಟ್ ಈ ಥರ ಹೋಗಬೇಕು. ಐದರ್ ನಾಟ್ ಫ್ರಂಟ್ ನಾಟ್ ಬ್ಯಾಕ್, ಹೀಗೆ ಅಥವಾ ಹೀಗೆ ಕೂಡ ಲಿಫ್ಟ್ ಮಾಡಬಾರ್ದು. ಇದರಿಂದ ನಮ್ಗೆ ಇಂಜುರಿ ಬರ್ಬೋದು. ಸೊ ಇವಾಗ ನನ್ನ ಅಮ್ಮ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಫಸ್ಟಿಗೆ ಲೆಗ್ಸ್ನ ಶೋಲ್ಡರ್ ವಿಡ್ತ್ ಅಪಾರ್ಟ್ ಇಟ್ಕೊಳ್ಬೇಕು. ನೆಕ್ಸ್ಟ್ ಡಂಬೆಲ್ಸ್ನ ನಮ್ಮ ಇಯರ್ ಲೆವೆಲಿಗೆ ತೊಗೊಂಬರ್ಬೇಕು. ನೆಕ್ಸ್ಟ್ ಡೀಪ್ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಕೈ ಮೇಲೆ ಹೋಗಬೇಕು, ಇನ್ಹೇಲ್ ಮಾಡ್ತಾ ಕೈ ಕೆಳಗೆ ಬರಬೇಕು, ಎಕ್ಸೇಲ್ ಮಾಡ್ತಾ ಮೇಲೆ ಹೋಗಬೇಕು, ಇನ್ಹೇಲ್ ಮಾಡ್ತಾ ಕೆಳಗೆ ಬರಬೇಕು. ಇದೇ ಥರ ರಿಪೀಟೆಡ್ ಮೂಮೆಂಟ್ಸ್ 50 to 20 ರೆಪಿಟೇಷನ್ಸ್ ಆಗಬೇಕು. ಈ ಎಕ್ಸಸೈಸ್ ಬೆನಿಫಿಟ್ ಏನಪ್ಪ ಅಂದರೆ ನಮ್ಮ ಶೋಲ್ಡ್ರನ್ನ ಸ್ಟ್ರೆಂತ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಶೋಲ್ಡರ್ ಮೊಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಯೂಶಲಿ ಓಲ್ಡ್ ಏಜಲ್ಲಿ ಏನಾಗುತ್ತಪ್ಪ ಅಂದರೆ ಫ್ರೋಝನ್ ಶೋಲ್ಡರ್ ಈ ಥರ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಇಶ್ಯೂಸ್ನ ಪ್ರಿವೆಂಟ್ ಮಾಡೋದಕ್ಕೆ ಈ ಎಕ್ಸಸೈಸ್ ಹೆಲ್ಪ್ ಆಗುತ್ತೆ. ಥರ್ಡ್ ಎಕ್ಸಸೈಸ್ ಡಂಬೆಲ್ ರೋಸ್. ಈ ಎಕ್ಸಸೈಸ್ ನಮ್ಮ ಬ್ಯಾಕ್ ಮಸಲ್ನ ಟಾರ್ಗೆಟ್ ಮಾಡುತ್ತೆ. ಸೊ ಡಂಬೆಲ್ಸ್ನ ಯೂಸ್ ಮಾಡಿ ರೋಯಿಂಗ್ ಮೂಮೆಂಟ್ ಇರೋದಕ್ಕೆ ಡಂಬೆಲ್ ರೋಸ್ ಅಂತ ಕರಿತೀವಿ. ಈ ಎಕ್ಸಸೈಸ್ ಹೇಗೆ ಮಾಡಬೇಕು ಅಂತ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಫಸ್ಟಿಗೆ ನಾವು ಶೋಲ್ಡರ್ ವಿಡ್ತ್ ಅಪಾರ್ಟ್ ನಮ್ಮ ಲೆಗ್ಸ್ನ ಇಟ್ಟು ಹಿಪ್ಪಿಂದ ನಮ್ಮ ಬ್ಯಾಕ್ನ ಫೋಲ್ಡ್ ಮಾಡಬೇಕು. ನೆಕ್ಸ್ಟ್ ನಮ್ಮ ನೀಸ್ ಸ್ವಲ್ಪ ಫ್ಲೆಕ್ಸ್ಡ್ ಇರಬೇಕು ಮತ್ತು ನಮ್ಮ ಕೈ ಈ ಥರ ಡಂಬೆಲ್ಸ್ನ ಇಟ್ಕೊಂಡು ಈ ರೋಯಿಂಗ್ ಮೂಮೆಂಟ್ ಫಾಲೋ ಮಾಡಬೇಕು. ನಾವು ಬ್ರೀತಿಂಗ್ ಹೇಗಿರಬೇಕಪ್ಪ ಅಂದರೆ ಬ್ಯಾಕ್ ಸ್ಟ್ರೇಟ್ ಇಟ್ಕೊಂಡು ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್ ಈ ಥರ ಮೂಮೆಂಟ್ನ ನಾವು ಮಾಡಬೇಕಾಗತ್ತೆ. ಸೊ ಇದನ್ನು 15 to 20 ರೆಪಿಟೇಷನ್ಸ್ ನಾವು ಮಾಡಬೇಕು. ಇವಾಗ ನಮ್ಮ ಅಮ್ಮ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ ಹೇಗೆ ಮಾಡಬೇಕಂತ. ಸೊ ಫಸ್ಟಿಗೆ ಶೋಲ್ಡರ್ ವಿಡ್ತ್ ಅಪಾರ್ಟ್ ಲೆಗ್ಸ್ನ ಇಟ್ಕೊಳ್ಬೇಕು. ಹಿಪ್ಪಿಂದ ಬೆಂಡ್ ಆಗಬೇಕು, ಫ್ರಂಟ್ ಬ್ಯಾಕ್ ಸ್ಟ್ರೇಟ್ ಇರಬೇಕು, ನೀಸ್ ಸ್ವಲ್ಪ ಫ್ಲೆಕ್ಸ್ ಇರಬೇಕು. ಸೊ ನೀಸ್ ಸ್ವಲ್ಪ ಫ್ಲೆಕ್ಸ್ ಇರಬೇಕು. ನೆಕ್ಸ್ಟ್ ರೋಯಿಂಗ್ ಮೂಮೆಂಟಿಂದ ಇನ್ಹೇಲ್ ಮಾಡ್ತಾ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್ ಈ ಥರ ಎರಡೂ ಕೈನ ಸೈಮಲ್ಟೇನಿಯಸ್ ಆಗಿ 15 to 20 ರೆಪಿಟೇಷನ್ಸ್ನ ನಾವು ಮಾಡಬೇಕಾಗತ್ತೆ.
ಈ ಎಕ್ಸಸೈಸ್ ನಮ್ಮ ಬ್ಯಾಕ್ ಮಸಲ್ನ ಟಾರ್ಗೆಟ್ ಮಾಡುತ್ತೆ. ಬ್ಯಾಕ್ ಮಸಲ್ಗೆ ಸ್ಟ್ರೆಂತ್ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಪೋಶ್ಚರ್ ಇನ್ ಕೇಸ್ ಚೆನ್ನಾಗಿಲ್ಲ, ಅದರಿಂದ ನಮ್ಮ ಬ್ಯಾಕ್ ಪೇನ್ ಯೂಶಲಿ ಬರ್ತಾ ಇರುತ್ತೆ, ಅದರಿಂದ ಮಸಲ್ ವೀಕ್ನೆಸ್ ಎಲ್ಲ ಇರುತ್ತೆ. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಎಕ್ಸಸೈಸ್ ಹೆಲ್ಪ್ ಮಾಡುತ್ತೆ. 4th ಎಕ್ಸಸೈಸ್ ಡಂಬೆಲ್ ಕಾಫ್ ರೈಸಸ್. ಈ ಎಕ್ಸಸೈಸ್ ನಮ್ಮ ಕಾಫ್ ಮಸಲ್ನ ಟಾರ್ಗೆಟ್ ಮಾಡುತ್ತೆ. ಈ ಎಕ್ಸಸೈಸ್ನ ಹೇಗೆ ಮಾಡಬೇಕು ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಮೇನಾಗಿ ನಿಂತ್ಕೊಳ್ಳೋವಾಗ ಕಾಲೆರಡು ಜಾಯಿನ್ ಮಾಡಿ ಈ ಥರ ನಿಂತ್ಕೊಳ್ಬೇಕು. ಹೀಗೆ ನಿಂತ್ಕೊಂಡು ನಮ್ಮ ಹೀಲ್ಸ್ನ ಲಿಫ್ಟ್ ಮಾಡ್ತಾ ನಮ್ಮ ಟೋಸ್ ಮೇಲೆ ನಮ್ಮ ಕೈ ಬಾಡಿನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಇದನ್ನು 1 2 ಈ ಥರ ಮೂಮೆಂಟ್ ಮಾಡಬೇಕಾಗುತ್ತೆ. ಡಂಬಲ್ಸ್ ಬಂದುಬಿಟ್ಟು ನಮ್ಮ ಸೈಡಲ್ಲಿ ನಾವು ಈ ಥರ ಇಟ್ಕೊಂಡಿರ್ತೀವಿ. ಸೊ ಈ ಎಕ್ಸಸೈಸ್ ನಮ್ಮಮ್ಮ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಸೊ ಇವಾಗ ಕಾಲನ್ನ ಎರಡನ್ನೂ ಜಾಯಿನ್ ಮಾಡಿ ಡಂಬಲ್ಸ್ನ ಸೈಡಿಗೆ ಈ ಥರ ಹಿಡ್ಕೊಂಡು ಹೀಲ್ಸ್ನ ಲಿಫ್ಟ್ ಮಾಡಿ. ಹೋಲ್ಡ್, ಸ್ಲೋಲಿ ರಿಲೀಸ್, ಲಿಫ್ಟ್, ಹೋಲ್ಡ್, ರಿಲೀಸ್, ಲಿಫ್ಟ್, ಹೋಲ್ಡ್, ರಿಲೀಸ್. ಈ ಥರ ಈ ಎಕ್ಸಸೈಸ್ನ 15 to 20 ರೆಪಿಟೇಷನ್ಸ್ ಮಾಡ್ತಾ ಇರಬೇಕಾಗತ್ತೆ. ಸೊ ಇದು ಮಾಡೋದ್ರಿಂದ ನಮ್ಮ ಕಾಫ್ ಮಸಲ್ಸ್, ಈ ಮಸಲ್ ಗ್ರೂಪಿಗೆ ಕಾಫ್ ಮಸಲ್ಸ್ ಅಂತ ಕರಿತೀವಿ. ಈ ಮಸಲ್ ಬಂದುಬಿಟ್ಟು ನಾವು ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ. ಬಿಕಾಸ್ ನಾವು ನಡಿಬೇಕಾದ್ರೆ ನಮ್ಮ ಕಾಲಿಂದ ರಿವರ್ಸ್ ಆಗಿ ಬ್ಲಡ್ನ ಮೇಲ್ಗಡೆ ಪುಷ್ ಮಾಡುತ್ತೆ. ಸೊ ಅದಕ್ಕೆ ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಕಾಫ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಸೊ ವೆರಿಕೋಸ್ ವೇನ್ ಈ ಥರ ಎಲ್ಲ ಇಶ್ಯೂಸ್ ಇದ್ದರೆ ಬರೋ ಚಾನ್ಸಸ್ನ ನಾವು ಪ್ರಿವೆಂಟ್ ಮಾಡ್ಬೋದು, ಅಥವಾ ಇದ್ದರೆ ಅದನ್ನು ಪ್ರೋಗ್ರೆಸ್ ಆಗೋದನ್ನು ಈ ಎಕ್ಸಸೈಸ್ ಮಾಡೋದ್ರಿಂದ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ 5th ಎಕ್ಸಸೈಸ್ ಚೇರ್ ಸಿಟ್ ಟು ಸ್ಟ್ಯಾಂಡ್. ಈ ಎಕ್ಸಸೈಸ್ ಹೇಗೆ ಮಾಡೋದನ್ನು ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಫಸ್ಟಿಗೆ ನಿಮ್ಮ ಕಂಫರ್ಟೇಬಲ್ ಆಗಿರೋಂಥ ಚೇರ್ ತೊಗೋಬೇಕು. ಆ ಚೇರ್ ಮೇಲೆ ಕೂತಾಗ ನಿಮ್ಮ ಲೆಗ್ಸ್ 90 ಡಿಗ್ರಿ ಇರಬೇಕು. 90 ಡಿಗ್ರಿ ಅಂದರೆ ಫೂಟ್ ನಿಮ್ಮದು ಕಂಫರ್ಟೇಬಲ್ ಆಗಿ ನೆಲಕ್ಕೆ ಟಚ್ ಆಗೋ ಥರ ಇರಬೇಕು. ಡಂಬೆಲ್ಸ್ನ ಈ ಥರ ಹಿಡ್ಕೊಳ್ಬೇಕು. ಹಿಡ್ಕೊಂಡು ನೆಕ್ಸ್ಟ್ ನಮ್ಮ ಕಾಲನ್ನ ಫರ್ಮ್ ಆಗಿ ಇಲ್ಲಿ ಆ್ಯಂಕರ್ ಮಾಡಿ ಈ ಥರ ನಿಂತ್ಕೋಬೇಕು. ಈ ಥರ ಕುತ್ಕೋಬೇಕು, ನಿಂತ್ಕೊಳ್ಬೇಕು. ನಿಂತ್ಕೊಂಡಾಗ ಡಂಬೆಲ್ಸ್ ಕೂಡ ನಮ್ಮ ಸೈಡಲ್ಲೇ ಇರಬೇಕು. ಇನ್ ಕೇಸ್ ನಿಮಗೆ ಡಂಬಲ್ಸ್ ಯೂಸ್ ಮಾಡಲಿಕ್ಕೆ ಡಿಫಿಕಲ್ಟ್ ಆಗ್ತಿದೆ ಅಂದರೆ ನೀವು ಬರೀ ವಿತೌಟ್ ಡಂಬಲ್ಸ್ ಕೂಡ ಚೇರ್ ಮೇಲೆ ಕುತ್ಕೊಂಡು ನಿಂತ್ಕೊಳ್ಳೋದು, ಈ ಥರ ಎಕ್ಸಸೈಸ್ನ ನೀವು ಮಾಡಬಹುದು. ಇವಾಗ ನಮ್ಮ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಕಂಫರ್ಟೇಬಲ್ ಚೇರಲ್ಲಿ ಕೂತಿದ್ದಾರೆ, ಡಂಬೆಲ್ಸ್ನ ಅವ್ರು ಸೈಡಿಗೆ ಇಟ್ಕೊತಾರೆ ಈ ಥರ. ಸೊ ಇವಾಗ ಫೂಟ್ನ ಕೆಳಗಡೆ ಎರಡೂ ಕರೆಕ್ಟಾಗಿ ಆ್ಯಂಕರ್ ಮಾಡ್ತಾರೆ. ಆ್ಯಂಕರ್ ಮಾಡಿ ಎದ್ದೇಳ್ತಾರೆ. ಈ ಥರ ನಿಂತ್ಕೋಬೇಕು, ಕೂತ್ಕೋಬೇಕು. ಈ ಎಕ್ಸಸೈಸ್ ನಮ್ಮ ಲೆಗ್ಸ್, ಹ್ಯಾಮ್ಸ್ಟ್ರಿಂಗ್ಸ್, ಮೇನ್ಲಿ ನಮ್ಮ ಕಾರ್ಡ್ ಮಸಲ್ ಏನಿದೆ, ಕ್ವಾಡ್ರಿಸೆಪ್ಸ್ ಮಸಲ್ ಅಂತ ಏನು ಹೇಳ್ತೀವಿ, ಥೈ ಮಸಲ್ಸ್, ಆ ಮಸಲ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಲಾಸ್ಟ್ 6th ಎಕ್ಸಸೈಸ್ ಡಂಬೆಲ್ ಫ್ಲೈಸ್. ಈ ಎಕ್ಸಸೈಸ್ ನಮ್ಮ ಚೆಸ್ಟ್ ಮಸಲ್ನ ಟಾರ್ಗೆಟ್ ಮಾಡುತ್ತೆ. ಈ ಎಕ್ಸಸೈಸ್ನ ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಶೋಲ್ಡರ್ ವಿಡ್ತ್ ಅಪಾರ್ಟ್ ನಮ್ಮ ಲೆಗ್ಸ್ನ ಇಟ್ಕೊಳ್ಬೇಕು. ಡಂಬೆಲ್ಸ್ನ ನಮ್ಮ ಸೈಡಿಗೆ ಪಾಮ್ಸ್ ಫೇಸಿಂಗ್ ಫ್ರಂಟ್ ಆ ಥರ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಕೈನ ಮಿಡ್ ಲೈನಲ್ಲಿ ಜಾಯಿನ್ ಮಾಡಬೇಕು. ಎಕ್ಸೇಲ್ ಮಾಡ್ತಾ ಬಿಡಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಈ ಥರ ಈ ಎಕ್ಸಸೈಸ್ನ ಮಾಡಬೇಕು. ಇವಾಗ ನಮ್ಮ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಸೊ ಫಸ್ಟಿಗೆ ಶೋಲ್ಡರ್ ವಿಡ್ತ್ ಅಪಾರ್ಟ್ ಲೆಗ್ಸ್ನ ಇಟ್ಕೋಬೇಕು. ಡಂಬೆಲ್ಸ್ನ ನಿಮ್ಮ ಸೈಡಿಗೆ ವಿತ್ ಪಾಮ್ಸ್ ಫೇಸಿಂಗ್ ಫ್ರಂಟ್ ಈ ಥರ ಇರುತ್ತೆ. ಸೊ ಇನ್ಹೇಲ್ ಮಾಡ್ತಾ ಅವ್ರು ಎರಡೂ ಕೈನ ಫ್ರಂಟ್ ತೊಗೊಂಡು ಹೋಗ್ತಾರೆ. ಎಕ್ಸೇಲ್ ಮಾಡ್ತಾ ಬಿಡ್ತಾರೆ. ಇನ್ಹೇಲ್, ಎಕ್ಸೇಲ್. ಈ ಎಕ್ಸಸೈಸ್ 15 to 20 ರೆಪಿಟೇಷನ್ಸ್ನ ನಾವು ಮಾಡಬೇಕಾಗತ್ತೆ. ಇದು ಬಂದುಬಿಟ್ಟು ನಮ್ಮ ಪೆಕ್ಟೋರಾಲಿಸ್ ಮಸಲ್, ನಮ್ಮ ಚೆಸ್ಟ್ ಮಸಲ್ ಏನಿರುತ್ತೆ ಆ ಮಸಲ್ಗೆ ಫೋಕಸ್ ಮಾಡುತ್ತೆ. ಸೊ ನಮ್ಮ ಚೆಸ್ಟ್ ಮಸಲ್ಗೆ ಈ ಎಕ್ಸಸೈಸ್ ತುಂಬ ಬೆನಿಫಿಷಿಯಲ್ ಇದೆ. ಸೊ ಇದನ್ನು ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಮಾಡ್ಬೋದು. 15 to 20, 25 ಈ ಥರ ಸ್ಲೋಲಿ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ತನಕ ನಾನು 6 ಎಕ್ಸಸೈಸ್ ಏನು ಹೇಳ್ಕೊಟ್ಟಿದ್ದೀನಿ, ಇದನ್ನು 15 to 20 ರೆಪಿಟೇಷನ್ಸ್ ನೀವು ಮಾಡಬೇಕು. ಇನ್ ಕೇಸ್ ನೀವು ಇದನ್ನು ಗ್ರ್ಯಾಜುವಲ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ, ನಿಮ್ಗೆ ಕಂಫರ್ಟೇಬಲ್ ಇದ್ದರೆ 15ಇಂದ 20, 20ಇಂದ 25 ಈ ಥರ ಇನ್ಕ್ರೀಸ್ ಮಾಡಿಕೊಂಡು ಹೋಗಿ ರೆಪಿಟೇಷನ್ಸ್ನ. ಇನ್ ಕೇಸ್ ರೆಪಿಟೇಷನ್ ಇನ್ಕ್ರೀಸ್ ಮಾಡೋದು ಕಷ್ಟ ಆಗ್ತಿದೆ ಇನ್ 1 ಸೆಟ್ ಅಂದರೆ ಅದನ್ನು ಡಿವೈಡೆಡ್ ಕೂಡ ಮಾಡ್ಬೋದು. ಲೈಕ್ 10, 10, 10 ಈ ಥರ 3 ಸೆಟ್ಸ್ ಮಾಡುವಂಥದ್ದು. ಈ ಥರ ಈ ಎಕ್ಸಸೈಸ್ನ ಮಾಡೋದ್ರಿಂದ ನಿಮ್ಮ ಓವರಾಲ್ ಜಾಯಿಂಟ್ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ, ಮಸಲ್ ಸ್ಟ್ರೆಂತ್ ಬರುತ್ತೆ, ಮತ್ತು ನಿಮಗೆ ಏನು ಮಸಲ್ ಲಾಸ್ ಏನಾಗುತ್ತೆ ಅದನ್ನು ನಾವು ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ 6 minutes 6 ಡಂಬಲ್ ಆರ್ ವಾಟರ್ ಬಾಟಲ್ ಎಕ್ಸಸೈಸಸ್ ಫಾರ್ ಎಲ್ಡರ್ಲಿ. ಇದೇ ಥರ ನಾವು ಮತ್ತೆ ಎಕ್ಸಸೈಸ್ ಆ್ಯಂಡ್ ಯೋಗ ರಿಲೇಟೆಡ್ ವಿಡಿಯೋಸ್ ನಾವು ನಮ್ಮ ಚಾನಲಲ್ಲಿ ಪ್ರೊವೈಡ್ ಮಾಡ್ತೇವೆ. So that all age group related people can be fit. If you have liked this video, you have to do 3 things now. 1. Like this video and subscribe to our channel, which will motivate us to do more informative content like this. 2.
comment one thing which you have liked or disliked in this video, which will help us to improve. 3. Share this video with your loved ones so that they can improve their health. So this is exercise and yoga series with doshas and dumbbells on the go. See you in the next episode. Until then, train strong, live balanced and explore more. This is Dr. Vishank signing off.